ಏನಾಯ್ತು ಮ್ಯಾಥ್ಯೂ? ಸರ್ ಲೊಕೇಶನ್ ಇಲ್ಲಿಗೆ ಎಂಡ್ ಆಯಿತು. ಲೊಕೇಶನ್ ಇಲ್ಲಿ ಎಂಡ್ ಆಗೈತಿ ಅಂತಂದ್ರೆ ಅವ ಇಲ್ಲೇ ಎಲ್ಲೋ ಇರಬೇಕು. ರಾಮ್, ರಾಮ್, ಸರ್ ಎಲ್ಲೂ ಕಾಣಿಸ್ತಾ ಇಲ್ಲವಲ್ಲ ಸರ್? ಅವ ಇದ ಊರಿನಾಗ ಅದಾನ ಮ್ಯಾಥ್ಯೂ. ಅವ ತಪ್ಪಿಸ್ಕೊಳಕ್ಕೆ ನಾವು ಬಿಡಬಾರ್ದು. ಅಲರ್ಟ್ ಆಗಿದ್ದು ನೆಕ್ಸ್ಟ್ ಟೈಮ್ ಅವನ ಫೋನ್ ಸ್ವಿಚ್ ಆನ್ ಆದಾಗ ಕರೆಕ್ಟಾಗಿ ಲೊಕೇಶನಿಗೆ ಬಂದು ಹಿಡಿಬೇಕು. ಸರಿ ಸರ್. ನಾವು ತಪ್ಪು ಮಾಡಿಬಿಟ್ವಿ. ಅವನು ಫೋನ್ ಆನ್ ಆದಾಗ ನಾವು ಸೀದಾ ಬಂದು ಲೊಕೇಶನ್ನಾಗ ಅವನ ಕ್ಯಾಚ್ ಮಾಡಬೇಕಾಗಿತ್ತು. ಅವನಿಗೆ ಫೋನ್ ಮಾಡಿ ನಾವು ಅವನಿಗೆ ತಪ್ಪಿಸ್ಕೊಳಕ್ಕೆ ದಾರಿ ಮಾಡಿಕೊಟ್ಟಂಗಾತು. ನೆಕ್ಸ್ಟ್ ಟೈಮ್ ಇದು ತಪ್ಪು ಮಾಡಬಾರ್ದು. ಅವನು ನಿಮ್ಮ ಕೈಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸರ್. ಎಂತೆಂಥ ಕಳ್ಳರನ್ನ ಹಿಡ್ದಿಲ್ಲ ಸರ್ ನೀವು. ಇವನೇ ಯಾವ ಲೆಕ್ಕ ಸರ್? ಸಿಗ್ತಾನೆ ಮ್ಯಾಥ್ಯೂ, ಎಲ್ಲೂ ಹೋಗಂಗಿಲ್ಲ. ಆದರೆ ಇವ ಯಾಕೆ ಕಣ್ಣ ಮುಚ್ಚಾಲೆ ಆಟ ಆಡಕತ್ತಾನ ಅಂತ ಗೊತ್ತಾಗೋಲ್ತು. ತಪ್ಪು ಮಾಡ್ಯಾನೋ ಇಲ್ಲ ತಪ್ಪಿಂದ ತಪ್ಪಿಸ್ಕೊಳಕ್ಕೆ ಹಿಂಗೆ ಓಡಾಡಕತ್ತಾನೋ ಅರ್ಥ ಆಗೋಲ್ತು. ಸಿಗಬೇಕು, ಸಿಗ್ತಾನೆ. ಬಾ ಹೋಗೋಣ. ಬಂದು ಎಲ್ಲೋ ಹೋಗಿದ್ದಾನೆ. ಅದು CCTVಲಿ ರೆಕಾರ್ಡ್ ಆಗಿದೆ. ಆದ್ರೆ ಎಲ್ಲಿಗೆ ಹೋದ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಶಿವಪುರದಲ್ಲಿ ದ್ರೋಣ ಅಂತ ಇನ್ಸ್ಪೆಕ್ಟರ್ ಇದಾರಲ್ಲ, ಅವರು ಕಂಪ್ಲೇಂಟ್ ತಗೊಂಡಿದ್ದಾರೆ. ಆದ್ರೆ ನೀವು ನಿಮ್ಮ ಮನಸ್ಸನ್ನ ಬದಲಾಯಿಸಿ ನನ್ನ ನಿರ್ಧಾರನೆ ಬದಲಾಯಿಸ್ಬಿಟ್ರಿ. ಇನ್ನು ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅಣ್ಣ, ಯಾಕೆ ಹೀಗೆ ಕೂತಿದ್ಯಾ? ಯಾಕೋ ತುಂಬ ಭಯ ಆಗ್ತಾ ಇದೆ ಪುಟ್ಟಿ. ನಾನು ಅನ್ಕೊಂಡಿದ್ದೆ ಒಂದು, ಇಲ್ಲಿ ನಡೀತಿರೋದೇ ಇನ್ನೊಂದು.